ಅಂತಕ್ಕಂಥ ಎಚ್ಚರಿಕೆಯನ್ನ ನಮ್ಗೆ ಕೊಡ್ತಾರೆ. ಕಾರಣ, ಈ ದೇಶದಲ್ಲಿ ರಾಜರುಗಳ ಒಳಜಗಳ ಇರುತ್ತೆ. ಈಗ ಶಿವಾಜಿ ಮೊಘಲರ ವಿರುದ್ಧವಾಗಿ ಯುದ್ಧ ಮಾಡಿದ್ರೆ, ನಮ್ಮ ಹಿಂದೂ ರಾಜರುಗಳು ಶಿವಾಜಿಯ ವಿರುದ್ಧವಾಗಿ ಮೊಘಲರ ಪರವಾಗಿ ಯುದ್ಧವನ್ನ ಮಾಡ್ತಾರೆ. ಈ ರೀತಿ ಒಳಜಗಳಿರ್ಬೇಕಾದ್ರೆ, ನಮ್ಮವರು ನಮ್ಗೆ ದ್ರೋಹ ಬಗೆಬೇಕಾದ್ರೆ ಈ ಸಂವಿಧಾನ ನಿಜವಾಗ್ಲೂ ಸ್ವತಂತ್ರವಾಗಿ ಉಳ್ಕೊಳ್ಳುತ್ತಾ? ಆಮೇಲೆ ಈ ಭಾರತ ದೇಶದಲ್ಲಿ ಜಾತಿ ಪಂಥಗಳು ಹೆಚ್ಚಾಗಿದ್ದಾವೆ. ಈ ಜಾತಿ ಪಂಥಗಳಿಗಿಂತ ಈ ದೇಶನೇ ಮುಖ್ಯ ಅಂತ ಯಾವಾಗ ನಾವು ಅರ್ಥಕೊಳ್ಳೋದಿಲ್ವೋ ಅಲ್ಲಿವರೆಗೂ ಈ ದೇಶ ವಿಭಜನೆ ಆಗ್ತಾನೆ ಇರುತ್ತೆ. ನಾವ್ ಯಾವಾಗ್ಲೂ ನಂದು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತ ಯಾವಾಗ್ಲೂ ಜಗಳ ಆಡ್ತಾ ಇದ್ರೆ ದೇಶ ಸ್ವತಂತ್ರವಾಗಿ ಉಳ್ಕೊಳ್ಳುತ್ತಾ? ನಾವೇ ಕಚ್ಚಾಡ್ತಾ ಇದ್ರೆ ಬೇರೆಯವ್ರ ಮುಂದೆಯವ್ರಿಗೆ ಲಾಭ ಆಗುತ್ತಲ್ವಾ? ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ್ಲೇ ಯೋಚನೆ ಮಾಡಿದ್ರು. ಹಲವಾರು ರಾಜಕೀಯ ಪಕ್ಷಗಳು ಉಟ್ಕೊಳ್ತಾ ಇದ್ದಾವೆ. ಈಗ ಒಂದು ಎಷ್ಟೋ ಹೊಸ ರಾಜಕೀಯ ಪಕ್ಷಗಳು ಉಟ್ಕೊಳ್ಳುತ್ತೆ. ಆದ್ರೆ ಆ ಪಕ್ಷದ ಬದ್ಧತೆಗಳೇನಿರುತ್ತೆ, ಆ ಬದ್ಧತೆಗಳು ನಮ್ಮನ್ನ ಇನ್ನಷ್ಟು ಒಡೆದಾಳುತ್ತೆ, ನಮ್ಮ ಸರ್ಕಾರಗಳ ನಮ್ಮ ಒಂದು ದೇಶವನ್ನ ಇನ್ನಷ್ಟು ಒಡೆದು ಆಳುತ್ತೆ ಅಂತ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಆಮೇಲೆ ದೇಶವೆಂದರೆ ಮಣ್ಣಲ್ಲ, ದೇಶ ಅಂದ್ರೆ ಮಣ್ಣ, ಇಲ್ಲಿ ವಾಸ ಮಾಡ್ತಕ್ಕಂಥ ಜನ ಅಲ್ವಾ, ಇಲ್ಲಿ ಮಣ್ಣಿಗೆ ನಾವು ಪ್ರಾಮುಖ್ಯತೆ ಕೊಡ್ಬೇಕಾ, ಇಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಪ್ರಾಮುಖ್ಯತೆ ಕೊಡ್ಬೇಕಾ? ಜನಗಳಿಗೆ ಅಲ್ವಾ? ನಮ್ಮ ದೇಶ ಸ್ವತಂತ್ರವಾಗಿ ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಮೊದಲು ಈ ದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಹಿತಾಸಕ್ತಿಯನ್ನ ಕಾಪಾಡಿದಾಗ ಮಾತ್ರ ಈ ದೇಶ ಸ್ವತಂತ್ರವಾಗಿ ಉಳ್ಕೊಳ್ಳುತ್ತೆ ಅಂತ ಬಾಬಾ